ಚುನಾವಣಾ ಸಮಯದಲ್ಲಿ ಮಾತ್ರ ನೆನಪಾಗೋ ಕದ್ರಿಗಾನ ಕುಪ್ಪದಲ್ಲಿ ಸಮಸ್ಯೆಗಳದ್ದೇ ಕಾರುಬಾರು. ಕುಡಿಯುವ ನೀರಿನ ಕೊರತೆ, ಹದಗೆಟ್ಟ ರಸ್ತೆ ಸಂಸ್ಥೆಯಿಂದ ಪ್ರತಿನಿತ್ಯ ಗ್ರಾಮಸ್ಥರು ಪರದಾಟ. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳಿಗೆ ನೆನಪಾಗೋ ಈ ಕುಗ್ರಾಮದಲ್ಲಿ ಈಗ ಸಮಸ್ಯೆಗಳದ್ದೇ ಕಾರುಬಾರು. ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಗ್ರಾಮಸ್ಥರು ಪ್ರತಿನಿತ್ಯ ಪರದಾಡುತ್ತಿದ್ದು, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಈ ಕಡೆ ತಲೆ ಹಾಕಿ ನೋಡುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಜಿಎಫ್ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿರುವ ಆಂಧ್ರ ಗಡಿಭಾಗದ ಎಂಜಿಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದ್ರಿಗಾನಕೊಪ್ಪ ಗ್ರಾಮದಿಂದಲೇ ಚುನಾವಣಾ ಪ್ರಚಾರ ಆರಂಭಿಸುವ ಜನಪ್ರತಿನಿಧಿಗಳು ಚುನಾವಣೆ ಮುಗಿದ ನಂತರ ಈ ಗ್ರಾಮವನ್ನ ಸಂಪೂರ್ಣವಾಗಿ ಕಡೆಗಣಿಸಿರುವುದು ವಿಪರ್ಯಾಸವೇ ಸರಿ. ಗ್ರಾಮದಲ್ಲಿ ಕಳೆದ 3 ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದ್ದು, ಕುಡಿಯುವ ನೀರಿನ ಕೊರತೆ ಎದುರಾಗಿದೆ. ಒಂದು ಕೊಡ ನೀರಿಗೆ 5 ಕಿಲೋಮೀಟರ್ ದೂರದ ಆಂಧ್ರದ ವಿಕೋಟೆಗೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಖಾಸಗಿ ನೀರಿನ ಟ್ಯಾಂಕರ್ಗಳಿಂದ ಒಂದು ಕ್ಯಾನ್ಗೆ 20 ರೂಪಾಯಿ ನೀಡಿ ಕೊಂಡುಕೊಳ್ಳುವ ದುಸ್ಥಿತಿ ಎದುರಾಗಿದೆ. ಇದರ ಜೊತೆಗೆ ಗ್ರಾಮದ ರಸ್ತೆಗಳು ತೀರಾ ಹದಗೆಟ್ಟಿದ್ದು, ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿದೆ. ಗುಂಡಿ ಬಿದ್ದ ರಸ್ತೆಗಳಿಂದಾಗಿ ವಾಹನ ಸವಾರರು ಹಾಗೂ ಪ್ರತಿನಿತ್ಯ ಸಂಚರಿಸುವ ರೈತರು, ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ತೀವ್ರ ಪರದಾಡುವಂತಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಗ್ರಾಮಸ್ಥರು, ಶೀಘ್ರವೇ ಗ್ರಾಮಕ್ಕೆ ಕುಡಿಯುವ ನೀರಿನ ಶಾಶ್ವತ ವ್ಯವಸ್ಥೆಯನ್ನ ಕಲ್ಪಿಸಬೇಕು, ಸಂಪೂರ್ಣ ಹದಗೆಟ್ಟಿರುವ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಪುರುಷೋತ್ತಮ್, ಗ್ರಾಮಸ್ಥರಾದ ಚಂದ್ರಮೌನಿ, ಚಿನ್ನಮುನಿಯಪ್ಪ, ಸುಬ್ರಹ್ಮಣಿ, ಪವನ್ ಕುಮಾರ್, ಮುರುಗೇಶ್, ನಾಗರಾಜ್, ವಸರಾಯಪ್ಪ, ಪ್ರಭಾಕರ್, ಶ್ರೀನಿವಾಸ್ ಸೇರಿದಂತೆ ಇತರರು ಇದ್ದರು. ಈ ಕದ್ರಿಗಾನಕೊಪ್ಪ ಗ್ರಾಮದಲ್ಲಿ ಕನಿಷ್ಠ ಒಂದು 150 ಮನೆ ಮೇಲೆ ಇದೆ. 150 ಮನೆ ಮೇಲೆ ಇದ್ದು ಜನ 3-4 ವರ್ಷದಿಂದ ಕುಡಿಯೋ ನೀರಿನ ಸಮಸ್ಯೆ ಇಲ್ಲಿ ಬಗೆಹರಿಸಿಲ್ಲ. ಪಂಚಾಯತಿ PDO ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ. ಮತ್ತು ನಮ್ಮ ಶಾಸಕರಾದ MLA ಮೇಡಮ್ ಅವ್ರಿಗೂ ಅವ್ರ PA ಅವ್ರಿಗೂ ನಾವು ದೂರು ಸಲ್ಲಿಸಿದ್ದೀವಿ. ಇನ್ನೂ ಇದು ದುರಸ್ತಿ ಮಾಡಿಸಿಲ್ಲ ಇವರು. ಇದರಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಊರಲ್ಲಿ ನೀರಿನ ಸಮಸ್ಯೆ. ಕನಿಷ್ಠ ಇಲ್ಲಿಂದ ಒಂದು 5 ಕಿಲೋಮೀಟ್ರು ವಿಕೋಟ ಆಂಧ್ರ ಕಡೆಗೆ ಹೋಗಿ ತಗೊಂಬರೋ ಪರಿಸ್ಥಿತಿ ಆಗೋಗಿದೆ. ಇದರಿಂದ ನಮಗೆ ಆದಷ್ಟು ಬೇಗ ಇದು ದುರಸ್ತಿ ಆಗ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಊರಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು 200 ಮೀಟ್ರು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ರೋಡು CC ರೋಡ್ ಸಮಸ್ಯೆ ಇದೆ. ಇದೆಲ್ಲ ಬಗೆಹರಿಸ್ಬೇಕಂತೇಳಿ ನಮ್ಮ ಮಾನ್ಯ ಶಾಸಕರಾದ MLA ಮೇಡಮ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಇದೆಲ್ಲ ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾಡ್ತಾ ಇದ್ದೀವಿ. ಊರ ಕಡೆ ರೋಡ್ ಸಮಸ್ಯೆ ತುಂಬಾ ತೊಂದರೆ ಆಗಿದೆ. ಕದ್ರಿಗಾನಕೊಪ್ಪ ಗ್ರಾಮದ ರೋಡ್ ಸಮಸ್ಯೆ ತೊಂದರೆ ಆಗಿದೆ ಸ್ವಲ್ಪ. ಇಲ್ಲಿ ನೀರು ಕೂಡ ಸ್ವಲ್ಪ ವಿಕೋಟ ಹೋಗಿ ತಗೊಂಡ್ಬರ್ಬೇಕು ನಾವೆಲ್ಲ ನೀರು. ಇಲ್ಲಿ ನೀರಿನ ಸಮಸ್ಯೆ ಚೆನ್ನಾಗಿ ತೊಂದರೆ ಇದೆ. ಅದಕ್ಕೆ ಎಲ್ಲ ನಾವು ರೆಡಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಪಂಚಾಯತಿ ಕದ್ರಿಗಾನಕೊಪ್ಪ ಗ್ರಾಮ, ಇಲ್ಲಿ ನಮಗೆ ವಾಟರ್ ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರ್ದು ತುಂಬ ಸಮಸ್ಯೆ ಆಗ್ತಾಯಿದೆ. ನಮ್ಮ ಮೇಡಮ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ಎಮ್ಮ ಅವರು ಹೇಳಿದ್ದಾರೆ ಅಂತ ಮಾಡಿಕೊಡ್ತೀರಿ ಅಂತ. ಇನ್ನು ನಮಗೆ ಮಾಹಿತಿ ರೆಡಿ ಮಾಡಿಲ್ಲ. ಇದು ಸುಮಾರು 3 ವರ್ಷ ಆಯಿತು ನಮಗೆ ಇದು ನಿಂತೋಗಿ. ವಿಕೋಟೆ ಟ್ಯಾಂಕರ್ ಬರ್ತದೆ, ಅಲ್ಲಿ 20 ರೂಪಾಯಿ ತಗೊಳ್ತಾ ಇದ್ದಾರೆ ಒಂದು ಕ್ಯಾನ್ಗೆ. ಅದರಿಂದ ನಮ್ಮ ಎಲ್ಲರೂ ಅದು ರೆಡಿ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀರಿ. ಇನ್ನೊಂದೇನಪ್ಪ ಅಂದರೆ ನಮ್ಮದು ರೋಡು, ಕದ್ರಿಗಾನಕೊಪ್ಪ ರೋಡ್ ಚೆನ್ನಾಗಿಲ್ಲ, ತುಂಬ ಹಳ್ಳಗಳಾಗಿದ್ದಾವೆ. ಮತ್ತು ಇನ್ನೊಂದು ರೋಡ್ ಹತ್ರ ನಮ್ಮದು ಕ್ರಾಸ್ ಇದೆ. ಆ ಕ್ರಾಸು ತುಂಬ ರೋಡ್ ಹತ್ತಿರ ಇದೆ. ಅದು ಸ್ವಲ್ಪ ಇದು ಮಾಡಿ ನಮಗೂ ಕ್ರಾಸ್ ವ್ಯವಸ್ಥೆ ಮಾಡಬೇಕು. ಮಕ್ಕಳು ತುಂಬ ಅಲ್ಲೇ ರೋಡ್ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ. ಸ್ವಲ್ಪ ಆ ಕಡೆ ಹಾಕಿ ಅದನ್ನು ಸ್ವಲ್ಪ ಮಾಹಿತಿ ರೆಡಿ ಮಾಡಿಸಿ ನಾವು ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತಾರೆ. ರೆಡಿ ಮಾಡಬೇಕು ಅಂತ ನಾವು ಮಾಹಿತಿ ಕೊಡ್ತಾ ಇದ್ದೀರಿ. ಊರು ಗ್ರಾಮಸ್ಥರೆಲ್ಲ ಸೇರಿ ನಾವು ಅದನ್ನು ರೆಡಿ ಮಾಡಬೇಕಂತ ಹೇಳ್ತಾ ಇದ್ದೀರಿ. ಕದ್ರಿಗಾನಕೊಪ್ಪ ಗ್ರಾಮ, ಎಂಜಿಹುಲ್ಕೂರು ಪಂಚಾಯಿತಿ, ಕೆಜಿಎಫ್ ತಾಲೂಕಿನ ಕದ್ರಿಗಾನಕೊಪ್ಪ ಗ್ರಾಮಸ್ಥರಾದ ನಾವು ಬೇಡಿಕೊಳ್ಳುವುದು ಏನೆಂದರೆ, ಮಾನ್ಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ರವರನ್ನು ನಾವು ಸವಿನಯವಾಗಿ ಕೋರುವುದೇನೆಂದರೆ, ನಮ್ಮ ಊರಿನ ಗ್ರಾಮಸ್ಥರಿಗೆ ಸುಮಾರು 2-3 ವರ್ಷಗಳಿಂದ ಕುಡಿಯುವ ನೀರು ಅಂದರೆ ಫಿಲ್ಟರ್ ನೀರು
ಅದು ರಿಪೇರಿಯಾಗಿ 3 ವರ್ಷಕ್ಕೆ ಮೇಲ್ಪಟ್ಟಿದೆ. ಅದನ್ನು ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಊರಲ್ಲಿ ಗಾಡಿಗಳು ಬಂದು ಊರಾಗಿ ಇಟ್ಕೋಬೇಕಾದ್ರೆ 20 ರೂಪಾಯಿ ತೆಗೆದುಕೊಳ್ತಾವ್ರೆ. ಅದು ಬಿಟ್ಟು ಕೋಟೆಗೆ ಹೋಗಿ ತಗೊಂಡು ಬರಬೇಕು. ಈ ಥರ ಇರುವ ಸಮಸ್ಯೆಯನ್ನು ತಾವು ದಯವಿಟ್ಟು ಪಂಚಾಯಿತಿ ಕಾರ್ಯದರ್ಶಿಗಳು ಮತ್ತು ಶಾಸಕರು ಇದನ್ನು ಗಮನವನ್ನು ತೆಗೆದುಕೊಂಡು ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಕೋರುತ್ತೇವೆ. ಮತ್ತೊಂದು ವಿಷಯ ಏನಂದರೆ, ನಮ್ಮ ರಸ್ತೆ ಕದಿರ್ಗಾನಕೊಪ್ಪ ಗ್ರಾಮದಿಂದ ಕ್ರಾಸಿನವರೆಗೂ ರಸ್ತೆ ತುಂಬ ತೊಂದರೆಯಾಗಿದೆ, ಎಲ್ಲ ಕೊಚ್ಕೊಂಡು ಹೊರಟೋಗಿದೆ. ಅದನ್ನು ನಮಗೆ ಮಾಡಿಕೊಡ್ಬೇಕಾಗಿ ವಿನಂತಿ. ಮತ್ತು ಕ್ರಾಸ್ನಲ್ಲಿರುವ ದದ್ದಲ ಛತ್ರ ಏನಿದೋ ಅದನ್ನು ತೆಗೆದು ಹಿಂದಕ್ಕಾಕಿ ಹೊಸ ಛತ್ರವನ್ನು ಮಾಡಿಕೊಡ್ಬೇಕು. ಇದನ್ನು ಮೇಡಮ್ನವ್ರಿಗೆ ಮೊದಲೇ 5 ವರ್ಷಕ್ಕೆ ಮುಂದಿಟ್ಟಿದ್ದೀವಿ. ಆದ್ರೂ ಮೇಡಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಅದನ್ನು ಪೂರ್ಣಗೊಳಿಸಿಲ್ಲ. ಊರಿನ ಜನರೆಲ್ಲ ಕೇಳ್ತಾವ್ರೆ, ಈ ಥರ ಮಾತು ಕೊಟ್ಟಿದ್ದಾರೆ, ಇನ್ನೂ ಏನೂ ಮಾಡಿಲ್ಲ ಅಂತ. ದಯವಿಟ್ಟು ಶಾಸಕರು ಮೇಡಮ್ನವರು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಸವಿನಯವಾಗಿ ಕೋರುತ್ತೇವೆ.